ಅಲ್ಲ, 5 ವರ್ಷದ ಹಿಂದೆ ಕರೋನಾ ಎಂಬ ಪೀಡೆ ಒಕ್ಕರಿಸಿಕೊಂಡು ಹಲವರ ಬದುಕು ಸರ್ವನಾಶವಾಯಿತು. ದೊಡ್ಡವರು ಚಿಕ್ಕವರು, ಶ್ರೀಮಂತರು ಬಡವರು, ಜಾತಿ ಧರ್ಮ ಯಾವ ಭೇದ ಭಾವವೂ ಇಲ್ಲದೆ ಎಲ್ಲರನ್ನ ಮನೆಯೊಳಗೆ ಈ ಕರೋನಾ ಕೂಡಿ ಹಾಕಿತ್ತು. ಇನ್ನು ಕರೋನಾ ಶುರುವಾದಾಗ ಹೇಳದೆ ಕೇಳದೆ ಯಾವ ಮುನ್ಸೂಚನೆಯನ್ನ ಕೂಡ ನೀಡದೆ ಏಕಾಏಕಿ ಲಾಕ್ಡೌನ್ ಅನೌನ್ಸ್ ಮಾಡಿಬಿಟ್ರಲ್ಲ, ಆಗ ಅಕ್ಷರಸ್ಥ ರೆಕ್ಕೆ ಪುಕ್ಕ ಕಿತ್ತು ಮನೆಯಲ್ಲಿ ಕೂರಿಸಿದಂತ ಅನುಭವ ಅನೇಕರಾಗಿತ್ತು. ದುಡಿಮೆಯೇ ನಂಬಿಕೊಂಡು ಬೆಳಗಿನಿಂದ ರಾತ್ರಿಯವರೆಗೆ ಕೆಲಸವನ್ನ ಮಾಡುತ್ತಿದ್ದ ಅನೇಕರು ಮನೆಯೊಳಗೆ ಒದ್ದಾಡಿದ್ದರು. ನೊಂದು ಬೆಂದು ಹೋದವರು ತುತ್ತು ಅನ್ನಕ್ಕೂ ಕೂಡ ಪರದಾಡಿದರು. ಆ ಪೈಕಿ ಆಸಿಯಾ ಫಿರ್ದೋಸಿ ಕೂಡ ಒಬ್ಬರು. ಆಸಿಯಾ ಫಿರ್ದೋಸ್ ಕನ್ನಡ ಕಿರುತೆರೆಯಲ್ಲಿ ಮಿಂಚುತ್ತಿರುವ ಪ್ರತಿಭಾವಂತೆ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಮೂಲಕ ಇಂದು ಕರುನಾಡಿನ ಮನೆ ಮತ್ತು ಮನವನ್ನ ತಲುಪಿರುವ ಆಸಿಯಾ ಸದ್ಯಕ್ಕೆ ಕೈತುಂಬ ಸಂಪಾದನೆ ಮಾಡುತ್ತಿರಬಹುದು. ಆದರೆ ಒಂದು ಕಾಲದಲ್ಲಿ ಇವರು ಬೇರೆಯವರ ಬಳಿ ಸಹಾಯ ಕೇಳಿ ಕೈ ಒದ್ದಾಡಿದ್ದಾರೆ. ಬದುಕಲು ಕೆಲ ಕಾಲ ಅವಕಾಶ ನೀಡಿ ಎಂದು ಮನೆ ಮಾಲೀಕರ ಬಳಿ ಕೈ ಮುಗಿದು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಖುದ್ದು ಆಸಿಯಾ ಈ ವಿಚಾರವನ್ನ ಹೇಳಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಸಂದರ್ಶನದಲ್ಲಿ ಮಾತನಾಡಿರುವ ಆಸಿಯಾ ಫಿರ್ದೋಸ್ ಈ ವಿಚಾರಗಳನ್ನ ಹೇಳಿದ್ದಾರೆ. ಆ ಪೈಕಿ ಕರೋನಾ ದಿನಗಳಲ್ಲಿ ತಾವು ಅನುಭವಿಸಿದ ನಕಾರಾತ್ಮಕತೆಯನ್ನ ಕೂಡ ಆಸಿಯಾ ನೆನಪು ಮಾಡಿಕೊಂಡಿದ್ದರು. ಆಗ ಆಸಿಯಾ, ನಾನು ವಿದ್ಯಾಭ್ಯಾಸ ಮಾಡುತ್ತಲೇ ಹಲವಾರು ಆಡಿಷನ್ಗಳನ್ನ ನೀಡಿದೆ, ಆದರೆ ಎಲ್ಲಿಯೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ ಎಂದಿದ್ದಾರೆ. ಬೆಂಗಳೂರಿನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವಕಾಶಕ್ಕೆ ನಾನು ಅಲೆದಾಡುತ್ತಿದ್ದ ಸಮಯದಲ್ಲಿ ನಾನು ನನ್ನ ಕನಸು ಎಂಬ ಧಾರಾವಾಹಿಯಲ್ಲಿ ಒಂದು ಪಾತ್ರ ಸಿಕ್ಕಿತ್ತು ಎಂದು ಹೇಳಿರುವ ಆಸಿಯಾ, ಇವತ್ತು ನನ್ನ ಬರ್ಡೇ, ಮಾರನೇ ದಿನ ಚಿತ್ರೀಕರಣ, ಅದರ ಮರುದಿನ ಲಾಕ್ಡೌನ್ ಆಗೋಯ್ತು. ಆ ನಂತರ ಆ ಧಾರಾವಾಹಿ ಕೂಡ ನಿಂತು ಹೋಯ್ತು ಎಂದು ಹೇಳಿದ್ದಾರೆ. ಸೀರಿಯಲ್ ಮೇಲಿನ ನಂಬಿಕೆಯಿಂದ ನಾನು ಆ ಕ್ಯಾಂಪ್ ಇಂಟರ್ವ್ಯೂ ಕೂಡ ನೀಡಿರಲಿಲ್ಲ. ಹೀಗಾಗಿ ಏಕಾಏಕಿ ಧಾರಾವಾಹಿ ನಿಂತ ಮೇಲೆ ಮುಂದೇನು ಎನ್ನುವ ಪ್ರಶ್ನೆ ಕಾಡಲು ಶುರುವಾಯಿತು ಎಂದಿರುವ ಆಸಿಯಾ, ಆ ಸಮಯದಲ್ಲಿ ಬಾಡಿಗೆ ಕಟ್ಟೋಕೆ ಕೂಡ ನನ್ನ ಬಳಿ ದುಡ್ಡು ಇರುತ್ತಿರಲಿಲ್ಲ ಎಂದು ಹೇಳಿದ್ದಾರೆ. ಅಮ್ಮ ಟೈಲರಿಂಗ್ ಕೆಲಸ ಮಾಡುತ್ತಿದ್ದರು. ಅಣ್ಣ ಪ್ರತ್ಯೇಕವಾಗಿ ವಾಸ ಮಾಡಲು ಶುರು ಮಾಡಿದ್ದರು. ನಾನು ಒಂದ್ ಕಡೆ ಕಾಲೇಜ್, ಮತ್ತೊಂದು ಕಡೆ ಆಡಿಷನ್ ಅಂತ ಓಡಾಡುತ್ತಿದ್ದೆ. ಹೀಗಾಗಿ ತುಂಬಾ ಕಷ್ಟ ಇತ್ತು ಎಂದು ಹೇಳಿರುವ ಆಸಿಯಾ, ಕರೋನಾ ದಿನಗಳಲ್ಲಿ ಮೊದಲ ಲಾಕ್ಡೌನ್ ಸಮಯದಲ್ಲಿ ನಮ್ಮ ಮನೆಯಲ್ಲಿ ರೇಷನ್ ಕೂಡ ಇರಲಿಲ್ಲ ಎಂದು ಹೇಳಿದ್ದಾರೆ. ಆಗ ನನ್ನ ಕೆಲ ಸ್ನೇಹಿತರು ಬಡವರ ಮನೆಗಳಿಗೆ ರೇಷನ್ ಕೊಡುತ್ತಿದ್ದರು. ಆದರೆ ನನಗೆ ಅವರ ಬಳಿ ಸಹಾಯ ಕೇಳಲು ನಾಚಿಕೆ. ನಮ್ಮ ಮನೆಯಲ್ಲಿನ ಕಷ್ಟ ಅವರಿಗೆ ಹೇಗೆ ಹೇಳುವುದು ಎನ್ನುವುದು ನನ್ನ ಯೋಚನೆಯಾಗಿತ್ತು ಎಂದಿರುವ ಆಸಿಯಾ, ಹೀಗಾಗಿ ನಾನು ಬೇರೆಯವರಿಗೆ ಬೇಕು ಅಂತಾನೆ ಅವರ ಬಳಿ ತೆಗೆದುಕೊಂಡೆ. ಆ ನಂತರ ಆ ಸ್ನೇಹಿತರಲ್ಲಿ ಒಬ್ಬರಿಗೆ ನಮ್ಮ ಮನೆಯ ಪರಿಸ್ಥಿತಿ ಗೊತ್ತಿತ್ತು, ಅವರು ಸಹಾಯ ಮಾಡಿದರು ಎಂದು ಭಾವುಕರಾಗಿದ್ದಾರೆ. ಇನ್ನು ಬಾಡಿಗೆ ಕಟ್ಟಿ 3-4 ತಿಂಗಳಾಗಿತ್ತು. ಮನೆ ಮಾಲೀಕರು ಯಾರೇ ಇರಲಿ ಅವರಾದರೂ ಹೇಗೆ ತೆಗೆದುಕೊಳ್ತಾರೆ. ಹೀಗಾಗಿ ಅದೊಂದು ದಿನ ಮನೆ ಓನರ್ ಬಂದರು, ಮನೆ ಖಾಲಿ ಮಾಡಿ ಎಂದರು ಎಂದು ಹೇಳಿರುವ ಆಸಿಯಾ, ಲಾಕ್ಡೌನ್ ಮುಗಿಯುವವರೆಗೂ ಟೈಮ್ ಕೊಡಿ ಎಂದು ನಾನು ಅವರ ಬಳಿ ಮನವಿ ಮಾಡಿಕೊಂಡೆ. ಆ ನಂತರ ಲಾಕ್ಡೌನ್ ಮುಗಿದ ನಂತರ ಕಾಲೇಜ್ನಲ್ಲಿ ಎಕ್ಸಾಮ್ ಬರೆದು 10-15 ದಿನದಲ್ಲಿ ಮನೆ ಖಾಲಿ ಮಾಡಿದ್ವಿ ಎಂದು ಹೇಳಿದ್ದಾರೆ. ಸ್ನೇಹಿತರ ಬಳಿ ಹಣ ಪಡೆದು 50,000 ಅಡ್ವಾನ್ಸ್ ನೀಡಿ ಆ ನಂತರ ಬೇರೆ ಮನೆ ಮಾಡಿದ್ವಿ ಎಂದು ಕೂಡ ಆಸಿಯಾ ಹೇಳಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.